ಈ ನಾಡಿನ ಚಳುವಳಿಗಳ ಜೀವಂತಿಕೆಯನ್ನು ಇಟ್ಕೊಂಡ್ಬಂದಿರುವಂಥ ಹಳ್ಳಿಗಾಡಿನಿಂದ ಪ್ರಪಂಚದವರೆಗೂ ಕೂಡ ಬೇರೆ ಬೇರೆ ದೇಶದವ್ರಿಗೆ ದುಡಿಯುವ ವರ್ಗದ ವಿಚಾರವನ್ನು ಹಬ್ಬಿಸಿ ಒಂದು ಹೋರಾಟದ ಕಿಚ್ಚನ್ನು ಜಾಗೃತಿಯನ್ನು ಮೂಡಿಸಿದಂಥ ನಮ್ಮೆಲ್ಲರ ಗುರುಗಳಾದಂಥ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಅವರು ಜೀವಂತ ಇದ್ದರೆ 88 ವರ್ಷ ಆಯ್ತಿದೆ. ಇವತ್ತಿಗೂ ಕೂಡ ಅವ್ರ ವಿಷಯಗಳು ಚರ್ಚೆ ಆಗ್ತಾ ಇದ್ದಾವೆ. ಭಾಳ ಸೋಷಿಯಲ್ ಮೀಡಿಯಾದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದ ಮೇಲೆ ಸುಮಾರು ಲಕ್ಷಾಂತರ ಜನ ಅವ್ರ ವಿಚಾರವನ್ನು ನೋಡಿ ಲೈಕ್ ಮಾಡಿರುವಂಥದ್ದು ನೋಡಿದ್ವಿ ನಾವು. ಭಾಳಷ್ಟು ಇಲ್ಲಿ ಮಾಸ್ ಮೀಡಿಯಾದವರು ಮತ್ತು ನಡೆಯೋ ಕಾರ್ಯಕ್ರಮ ಡೈರೆಕ್ಟಾಗಿ ಫೇಸ್ ಲೈವ್ ಆಗ್ತಾ ಇದೆ. ಭಾಳಷ್ಟು ಜನ ಮಾಧ್ಯಮಗಳೆಲ್ಲ ಇಲ್ಲಿದ್ದಾರೆ. ಭಾಳ ಬಡ್ಜೆಟ್ಟು 16ನೇ ತಾರೀಕು ಮಂಡನೆ ಆಗುತ್ತೆ. ಬಡ್ಜೆಟ್ ಇದ್ದಾಗ ಮುಖ್ಯಮಂತ್ರಿಗಳು ಬಿಡುವಿರೋದು ಕಷ್ಟ. ನಾವು ನಂಜುಂಡಸ್ವಾಮಿ ಕಾರ್ಯಕ್ರಮವನ್ನು ಬೀದರ್ನಲ್ಲಿ ಆಯೋಜಿಸ್ತೀವಿ, ಬರಬೇಕು ಅಂತ ಕೇಳಿದಾಗ ಯಾವುದೇ ರೀತಿ ಯೋಚನೆ ಮಾಡದೆ ಡೇಟ್ ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು. 13ನೇ ತಾರೀಕು ಸೆಷನ್ ಇದೆ ಅಂತ ಗೊತ್ತಿರಲಿಲ್ಲ ಅವ್ರಿಗೆ, ನೆನಪಿರಲಿಲ್ಲ. ಆದರೆ ಅವರೆಲ್ಲ ಸಹಾಯಕರು ನೆನೆಸ ಮೇಲೆ ಶನಿವಾರ ಭಾನುವಾರ ಆ ಕಡೆ ಅಂದರು ಬಡ್ಜೆಟ್ ಸೆಷನ್ ಇದೆ, ಮುಖ್ಯಮಂತ್ರಿಗಳ ಮುಂದೆ ನಾವು ಕೆಲವು ರೈತ ಸಮುದಾಯದ ನೋವುಗಳನ್ನು ತೋಡ್ಕೊಳ್ಬೇಕು. ಮತ್ತು ಅವರು ಕೂಡ ರೈತ ಸಮುದಾಯದಿಂದ ಬಂದಿದ್ದವರು ಮತ್ತು ರೈತ ಹೋರಾಟದಲ್ಲಿ ಇದ್ದಂಥವ್ರು. ನಂಜುಂಡಸ್ವಾಮಿ ಅವರ ಒಂದು ಗರಡಿಯಲ್ಲಿ ಅವರು ಬೆಳೆದಂಥವ್ರು. ಅವ್ರಿಗೆ ಈ ನಾಡಿನ ಗ್ರಾಮಾಂತರ ಮತ್ತು ದುಡಿಯೋ ಜನರ ಕಷ್ಟ ಗೊತ್ತಿದೆ ಅಂಥೇಳಿ ಈ ಸಮಾವೇಶಕ್ಕೆ ಅವ್ರನ್ನ ಹೃತ್ಪೂರ್ವಕವಾಗಿ ಎಲ್ಲರೂ ಕೂಡ ನಮ್ಮೆಲ್ಲ ರಾಜ್ಯ ಪದಾಧಿಕಾರಿಗಳು 31 ಜಿಲ್ಲೆಯವರು ಕೂಡ ಕರೆಸಲೇಬೇಕು ಅಂತ ನಿರ್ಣಯನ ಮಾಡಿ ಅವ್ರನ್ನ ಕೋರ್ಕೊಂಡಾಗ ಅವರು ಹಿಂದೆ ಮುಂದೆ ನೋಡದೆ ಒಪ್ಕೊಂಡ್ರು. ಶನಿವಾರ ಅವ್ರಿಗೋಸ್ಕರನೇ ಅನುಕೂಲ ಆಗಲಿ ಅಂತ ಆಯೋಜಿಸ್ತೋ. ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ರೈತ ಸಂಘ ಅವರಿಗೆ ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಸ್ವಾಗತಿಸಿದೆ. ಈ ನಾಡಿನಲ್ಲಿ ಹೋರಾಟದಿಂದ ಬಂದಂಥ ರಾಜಕಾರಣಿಗಳನ್ನೇ ಕರೆಸಿರಂಥದ್ದು. ಮುಖ್ಯಮಂತ್ರಿಯವರು ಈಗಲೂ ಹೋರಾಟ ಮಾಡ್ತಾರೆ, ನಿಷ್ಠುರವಾಗಿರ್ತಾರೆ. ಜೊತೆಗೆ ಮಾದೇವಪ್ಪನವರು ಜನ ಚಳವಳಿಗಳಿಂದನೇ ಬಂದಂಥವ್ರು, ಜನ ಚಳವಳಿಗಳ ಜೊತೆಲಿ ಇವತ್ತು ಒಡ್ಡಾಟ ಇಟ್ಕೊಂಡಿದ್ದಂಥವ್ರು. ಅವ್ರನ್ನೂ ಕರೆದಿದ್ದೀವಿ. ಮಾದೇವಪ್ಪನವ್ರನ್ನ BR ಪಾಟೀಲ್ರು ಕರೆದಿದ್ದೀವಿ, ಸಮಾಜವಾದಿ ಚಿಂತಕರನ್ನ. ಭಾಳಷ್ಟು ಹೋರಾಟಗಾರ, ದಲಿತ ಚಳವಳಿ ಮತ್ತು ಸೋತಿ ಸಮುದಾಯದ ಚಳವಳಿ ನಾಯಕರುಗಳೆಲ್ಲ ಬಂದಿದ್ದಾರೆ. ಎಲ್ಲ ಸ್ನೇಹಿತರೆ, ನಾವು ಇವತ್ತು ಕೃಷಿಯಲ್ಲಿ ಕರ್ನಾಟಕ ಮಾದರಿಗೆ ರೈತ ಸಮುದಾಯದ ಹಕ್ಕೊತ್ತಾಯಿಗಳು ಅಂತೇಳಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದಂಗೆ ತಾತ್ಕಾಲಿಕವಾಗಿ ಏನು ನಮಗೆ ರೈತ ಸಮುದಾಯಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಬೇಕು ಅನ್ನೋಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀವಿ. ಮಧ್ಯಮವಾಗಿ ಯಾವ ಥರ ಮಾಡ್ಬೋದು, ದೀರ್ಘಾವಧಿಯಲ್ಲಿ ಏನು ಮಾಡ್ಬೋದು ಅನ್ನೋಂಥ 3 ಅಂಶಗಳ ಮೇಲೆ ಆರ್ಥಿಕ ತಜ್ಞರು, ಭಾಳಷ್ಟು ಹೋರಾಟಗಾರರು ನಾವೆಲ್ಲ ಸೇರಿ ಒಂದು ರಾಜ್ಯ ಸರ್ಕಾರದ ಮಿತಿ ಒಳಗಡೆ ರೈತ ಸಮುದಾಯಕ್ಕೆ ಏನೇನು ಯೋಜನೆ ರೂಪಿಸ್ಬೋದು ಅನ್ನೋಂಥ ಒಂದು ಒತ್ತಿಗೆಯನ್ನು ಪುಸ್ತಕ ರೂಪದಲ್ಲಿ ಇವತ್ತು ಇಲ್ಲಿ ಮಂಡನೆ ಮಾಡಿ ಮುಖ್ಯಮಂತ್ರಿಯವರಿಗೆ ನಾವು ಸಲ್ಲಿಸ್ತಾ ಇದ್ದೀವಿ. ಇಲ್ಲಿ ಬರ ಅಂತೂ ಇಡೀ ರಾಷ್ಟ್ರದಲ್ಲಿ 36% ಬರ ಇದೆ. ಕರ್ನಾಟಕದ 21 ವರ್ಷದಲ್ಲಿ 14 ವರ್ಷ ಬರ ಬಂದಿದೆ. ಪೂರ್ತಿ ಬರ ಇಲ್ಲೇ ಇರ್ಬೋದು, ಕೆಲವು ಕಡೆ ಅಲ್ಪ ಭಾಗ ಇರ್ಬೋದು. ಈ ವರ್ಷ ಪೂರ್ತಿ ಬರ ಇದೆ. ಬರವನ್ನು ಶಾಶ್ವತವಾಗಿ ಎದುರಿಸಬೇಕು ಅನ್ನೋದಕ್ಕೂ ಕೂಡ ನಮ್ಮದೇ ಆದಂಥ ಆಲೋಚನೆಗಳನ್ನು ಕೂಡ ಇದರಲ್ಲಿ ಹೇಳಿದ್ದೀವಿ. ಕನಿಷ್ಠ 50% ಬರವನ್ನು ಸಣ್ಣ ನೀರಾವರಿಗೆ ಕೊಡೋದ್ರ ಮುಖಾಂತರ ಹವಾಮಾನ ವೈಪರೀತ್ಯವನ್ನು ಕಾಪಾಡ್ಕೊಳ್ಳೋ ದೃಷ್ಟಿಯಿಂದ ಕೂಡ ಹೇಳಿದ್ದೀವಿ. ಈಗಾಗಲೇ ಚಾಮರ್ಸ್ ಅವರು ಮೊದಲೇ ಮಾಡಿದ್ದಾರೆ. ವಿದ್ಯುತ್ ಶಕ್ತಿದು ಭಾಳ ಸಮಸ್ಯೆ ಇದೆ. ಇವತ್ತು ಅಕ್ರಮ ಸಕ್ರಮ ಸಂಪರ್ಕ ತಗೋಬೇಕಾದ್ರೆ ಅಥವಾ ಹೊಸ ಸಂಪರ್ಕ ತಗೋಬೇಕಾದ್ರೆ ಸುಮಾರು 2,80,000ರಿಂದ 3 ಲಕ್ಷ ಆಗುತ್ತೆ. ಆ 3 ಲಕ್ಷವನ್ನು ನಿಜವಾದ ರೈತರು ಪಾವಸಕ್ಕಾಗಲ್ಲ. ಎಲ್ಲೋ ಪೇಟೆಯಲ್ಲಿ ಇದ್ದು ವ್ಯವಸಾಯನ ಪಾರ್ಟ್ ಟೈಮ್ ಆಗಿರೋರು ಪಾವಸ್ಬೋದು. ಅದರಿಂದ ರೈತರ ದೃಷ್ಟಿಯಿಂದ ಆ ಹೆಚ್ಚುವರಿ ಇದನ್ನು ಕಡಿಮೆ ಮಾಡಿ ಮೊದಲಿದ್ದಂಥ ಕಡಿಮೆ ಮೊತ್ತದಲ್ಲಿ ನಮಗೆ ಸಂಪರ್ಕ ಕೊಡಬೇಕು ಅನ್ನೋಂಥದ್ದು ಪ್ರಮುಖವಾಗಿ ಕೇಳ್ತಾ, ಇದರಲ್ಲಿ ಸಾಲದ ವಿಚಾರ ಇದೆ. ಕೃಷಿ ಬೆಲೆ ಆಯೋಗವನ್ನು 2013ರಲ್ಲಿ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದಾಗ ದೇಶದಲ್ಲೇ ಮೊದಲನೇದಾಗಿ ಕೃಷಿ ಬೆಲೆ ಆಯೋಗವನ್ನು ಮಾಡಿದ್ದಾರೆ.
ಅದಕ್ಕೆ ಇನ್ನೂ ಸಬಲೀಕರಿಸಿ ಒಬ್ಬ ಎಕ್ಸ್ಪರ್ಟ್ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿರುವಂಥವ್ರನ್ನ ಎಕ್ಸ್ಪರ್ಟನ್ನು ಒಬ್ಬರ ಅಧ್ಯಕ್ಷರು ಮಾಡಿ ಅದು ಜಾರಿಗೆ ಬರಬೇಕಾದಂಥದ್ದು. PDSಗೆ ಲಿಂಕ್ ಮಾಡುವಂಥ ವಿಚಾರಗಳನ್ನು ಕೂಡ ಇಲ್ಲಿ ಹೇಳಿದ್ವಿ. ಇವತ್ತು ಕರ್ನಾಟಕದಲ್ಲಿ 4,41,00,000 PDS ವ್ಯವಸ್ಥೆ ಇದೆ. 5 kg ಅಕ್ಕಿ ಜೊತೆಗೆ 170 ರೂಪಾಯಿನ ಸರ್ಕಾರ DBT ಕೊಡ್ತಾ ಇದೆ. ಆ 120 ಬದಲು ಜೋಳ ಬೆಳೆ ಪ್ರದೇಶದಲ್ಲಿ 2 kg ಜೋಳ, 1 kg ತೊಗರಿಬೇಳೆ, 1 ಲೀಟ್ರ್ ಎಣ್ಣೆ ಕೊಡ್ಬೋದು. ರಾಗಿ ಬೆಳೆ ಪ್ರದೇಶದಲ್ಲಿ ರಾಗಿ ಮತ್ತು ಎಣ್ಣೆ ತೊಗರಿ ಕೊಡ್ಬೋದು. ಇದರಿಂದ 9,200 ಕೋಟಿ ರೂಪಾಯಿ ಏನು DBT ಮಾಡ್ತಿದೆ ವರ್ಷಕ್ಕೆ 6,800 ಕೋಟಿ ಒಳಗಡೆ ಇದನ್ನು ಮಾಡ್ಬೋದು ಅನ್ನೋಂಥ ಕೂಡ ಅಂಕಿ ಸಂಖ್ಯೆ ಆಧಾರದ ಮೇಲೆ ನಾವು ಇಲ್ಲಿ ಮಂಡನೆ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು 16ನೇ ತಾರೀಕು ಬಡ್ಜೆಟ್ ಮಂಡಿಸ್ತಾರೆ. ನಾಳೆನೂ ಕೂಡ ರೈತ ಹೋರಾಟಗಾರರ ಸಭೆನೂ ಕೂಡ ಕರೆದಿದ್ದಾರೆ. ರೈತ ಸಮುದಾಯಕ್ಕೆ ಮಿನಿಮಮ್ ಇನ್ಕಮ್ ಗ್ಯಾರಂಟಿ ಇಲ್ಲ, ಅಸಂಘಟಿತ ವಲಯಕ್ಕೆ ಮಿನಿಮಮ್ ಇನ್ಕಮ್ ಗ್ಯಾರಂಟಿ ಇಲ್ಲ. ಅದಕ್ಕೆ ಆತ್ಮಹತ್ಯೆಗಳಾಗ್ತಾ ಇರೋಂಥದ್ದು. ಅದರಿಂದ ಮಿನಿಮಮ್ ಇನ್ಕಮ್ ಗ್ಯಾರಂಟಿ ಕೊಡೋಕ್ಕೆ ಏನು ಪ್ರಯತ್ನ ಮಾಡ್ಬೋದು ರಾಜ್ಯ ಸರ್ಕಾರ ಮಿತಿ ಒಳಗಡೆ ಮಿನಿಮಮ್ ಇನ್ಕಮ್ ಆದಾಯ ತರುವಂಥ ಒಂದು ಯೋಜನೆಗಳನ್ನು ರೂಪಿಸಬೇಕು. ಮತ್ತು ನಾವೆಲ್ಲ ಕಡೆ ಹೋದ್ರು 2 ವರ್ಷದಿಂದ ಚರ್ಚೆ ಆಗ್ತಿದೆ, ರೈತ ಯುವಕರಿಗೆ ಹೆಣ್ಣು ಸಿಗ್ತಾ ಇಲ್ಲ. ರೈತರ ಯುವಕ 44-45 ವರ್ಷ ಇನ್ನೂ ಮದುವೆ ಆಗಲಿಲ್ಲ. ನಮ್ಮ ಚಳವಳಿ IT BT ಮಾಡಿರೋರೆಲ್ಲ ಸೇರ್ಕೊಂಡಿದ್ದಾರೆ. ಈಗ ಫಾರಿನ್ ಓದಿರೋಲ್ಲ ಬಂದು ವ್ಯವಸಾಯ ಮಾಡ್ತಾರೆ. ಈಗ ಪದಾರ್ಥ ಯುವ ಜನರು ಇದ್ದಾರೆ. ಅದಕ್ಕೆ ಒಂದು ಶಾಶ್ವತವಾಗಿ ಸಾಮಾಜಿಕವಾದ ಪಿಡುಗಾಗಿದೆ. ಹೆಣ್ಣು ರೈತ ಯುವಕರು ಮದುವೆ ಹೆಣ್ಣಾಗಳಿಗೆ ಒಂದು 5 ಲಕ್ಷ ಪ್ರೋತ್ಸಾಹ ಧನ ಕೊಡುವಂಥದ್ದು, ಜೊತೆಗೆ ಒಂದು 20 ಲಕ್ಷ ಸರ್ಕಾರವೇ ಗ್ಯಾರಂಟಿ ಮಾಡಿ ಯುವಕ ಯುವತಿಯರು ವ್ಯವಸಾಯ ಮಾಡಿದ್ರೆ ಕೃಷಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಅಲೈಡ್ ಆ್ಯಕ್ಟಿವಿಟೀಸು ಅಥವಾ ವ್ಯಾಲ್ಯೂ ಅಡಿಷನ್ ಇಂಥವಕ್ಕೆ ಸ್ವಲ್ಪ ಆಲೋಚನೆ ಮಾಡಬೇಕು ಅನ್ನೋದು ನಮ್ಮ ವಿನಂತಿ. ಯಾಕಂದರೆ ಕೃಷಿನ ಉಳ್ಕೊಳ್ತಾರೆ. ಇವತ್ತು ಹಳ್ಳಿಗಳಲ್ಲಿ ಭಾಳ ಕಷ್ಟ ಆಗಿದೆ. ಇವತ್ತು ನಗರಮುಖಿ ಜೀವನ ಆಗಿದೆ. ಕೋವಿಡ್ ಬಂದು ಮತ್ತೆ ಹಳ್ಳಿಗೆ ಬಂದರೆ ನಿಮ್ಮ ಯುವಕರು ಹಳ್ಳಿಯಲ್ಲಿ ಉಳ್ಕೊಳ್ಳೋಕೆ ಆಲೋಚನೆ ಮಾಡ್ತಾರೆ. ಆದರೆ ಕೃಷಿಲಿ ಆದಾಯ ಇಲ್ಲ. ಸಾಮಾಜಿಕವಾದಂಥ ಒಂದು ಸ್ಟೇಟಸ್ ಇತ್ತು ರೈತರಿಗೆ, ಈಗ ಹೋಗಿದೆದು. ಆರ್ಥಿಕವಾಗಿ ಭಾಳಷ್ಟು ದಿವಾಳಿ ಸ್ಥಿತಿಲಿದೆ. ರೈತ ಸಮುದಾಯದ ಪರ ನಾವು ಭಾಳ ಮುಖ್ಯಮಂತ್ರಿಯವರು ರೈತ ಸಮುದಾಯದಿಂದ ಬಂದವರು, ಕಾಳಜಿ ಇರೋದ್ರಿಂದ ಇಲ್ಲಿಗೆ ಅವ್ರನ್ನ ಆಹ್ವಾನ ಮಾಡಿರೋಂಥದ್ದು. ನಮ್ಮಲ್ಲಿ ಚಳವಳಿಯಲ್ಲಿ ಅವ್ರು ಕರಿಬೇಕು ಅಂದಾಗ ಯಾರೂ ಕೂಡ ಯಾಕೆ ಕರಿಬೇಕು ರಾಜಕಾರಣಿಗಳು ಅಂದಿಲ್ಲ. ಬೇರೆ ರಾಜಕಾರಣಿಗಳು ಕರೆದು ಹಿಂದೆ ಮುಂದೆ ನೋಡ್ತಿದ್ರು. ಮುಖ್ಯಮಂತ್ರಿಯವರು ಮತ್ತು ಮಾದೇವಪ್ಪನವರು BR ಪಾಟೀಲ್ ಕರಿಬೇಕು ಅಂದಾಗ ಕರೀರಿ ಅವರು ನಮ್ಮ ಕಷ್ಟಗಳನ್ನ ಕೇಳ್ತಾರೆ, ಪರಿಹರಿಸ್ತಾರೆ ಅಥವಾ ಸ್ಪಂದಿಸ್ತಾರೆ ಅಂತ ಹೇಳಿದ್ರು. ನಮ್ಮ ಚಳವಳಿಯಲ್ಲಿ ಚರ್ಚೆ ಮಾಡಿದಾಗ ಯಾರೂ ಕೂಡ ಇದ್ರ ಬಗ್ಗೆ ಭಿನ್ನಾಭಿಪ್ರಾಯ ಹೇಳಿಲ್ಲ. ಹೋದ್ ಸರಿ ಯಾರನ್ನ ಕರಿಬೇಕು ಅಂದಾಗ ಯಾರೋ ಚರ್ಚೆ ಮಾಡಿದಾಗ ಕರಿಬಾರ್ದು ಅಂತ ಆಯಿತು ಮುಖ್ಯಮಂತ್ರಿ. ಹೋದ್ ಸರಿ ಮುಖ್ಯಮಂತ್ರಿ ನಂಜನಸ್ವಾಮಿ ಕಾರ್ಯಕ್ರಮಕ್ಕೆ ಆದರೆ ಸಿದ್ದರಾಮಯ್ಯ ಕರಿಬೇಕು ಅಂದಾಗ ಭಾಳ ಎಲ್ಲ ಜಿಲ್ಲೆಯವರು, ಅದು ಕರಾವಳಿ ಪ್ರದೇಶದಿಂದ ಹಿಡಿದು ಬೀದರ್ವರೆಗೂ ಕೂಡ ಋತ್ಪುರ್ಗ ಕರೀರಿ ಅಂದರು. ಬೀದರಲ್ಲಿ ಹಾಕಿದ್ದು ನಾವು ಮುಖ್ಯಮಂತ್ರಿಗಳು ಬರೋಕ್ಕಾಗಲ್ಲ, ಬೆಂಗಳೂರಿಗೆ ಮಾಡ್ತೀವಿ ಅಂದಾಗ ನಮ್ಮ ಬೀದರ್ ಅಧ್ಯಕ್ಷರು ಕರೀರಿ, ಅವ್ರಿಗೋಸ್ಕರನೇ ಬೆಂಗಳೂರು ಶಿಫ್ಟ್ ಮಾಡಿ ಇನ್ನೊಂದ್ಸಲ ನಾವು ಕರೆಸ್ಕೊತೀವಿ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ಭಾಳಷ್ಟು ಅವರು ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಇನ್ನೂ 16 ವಿಷಯಗಳು ಚರ್ಚೆ ಮಾಡಬೇಕಾಗಿತ್ತು. ತಾತ್ಕಾಲಿಕ ನಮ್ಮ ಸ್ಪಂದಿಸಬೇಕಾದಂಥ ವಿಚಾರಗಳನ್ನು ಕೂಡ ಇಲ್ಲಿ ನಾವು ನಂಬಿಸಿದ್ದೀವಿ. ದೀರ್ಘಾವಧಿಯಲ್ಲಿ ಏನಾಗಬೇಕು ಅನ್ನೋಂಥ ವಿಚಾರನ ಮಂಡಿಸಿದ್ದೀವಿ. ಕಾರ್ಯ ಸಾಧುವಂಥದ್ದು ನಮ್ಮ ಚಾರ್ಟ್ ಆಫ್ ಡಿಮಾಂಡ್ ನೋಡಿದ್ರೆ ಆಗೋದಿಲ್ಲ. ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಮಿತಿ ಇರ್ತದೆ, ತಂದೆಯಾದ ಸಂಪನ್ಮೂಲ ಕ್ರೋಢೀಕರಣ ಕಡಿಮೆ ಇರ್ತದೆ. ಅದರೊಳಗಡೆ ಹೆಂಗೆ ದುಡಿಯೋ ಜನರ ಸಮುದಾಯಕ್ಕೆ ಸ್ಪಂದಿಸ್ಬೋದು ಅಂತ ಒಂದು ಕಿರುವತ್ತಿಗೆ ರೂಪದಲ್ಲಿ ಇವತ್ತು ಸರ್ಕಾರಕ್ಕೆ ಮಂಡಿಸ್ತಾ ಇದ್ದೇವೆ. ಇಷ್ಟು ಹೇಳ್ತೀವಿ, ಮುಂದೆ ಅವ್ರು ಮಾತಾಡ್ತಾರೆ. ಈಗ ನಮ್ಮ ಪದಾಧಿಕಾರಿಗಳು ಅನುಸರಿದಂಗೆ ಪದಾಧಿಕಾರಿಗಳು ಮುಖ್ಯಮಂತ್ರಿಯವರಿಗೆ ನಮ್ಮ ಹಕ್ಕೊತ್ತಾಯಗಳನ್ನು ಈ ಬಡ್ಜೆಟಲ್ಲಿ ರೈತ ಪರ ರೂಪಿಸಬೇಕು ಅನ್ನೋದನ್ನು ಸಲ್ಲಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.